ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೆಲಮಂಗಲದಲ್ಲಿ ಅಕ್ರಮ ಇಸ್ಪೀಟ್ ಅಡ್ಡೆಯ ಮೇಲೆ ದಾಳಿ ನಡೆಸಲಾಗಿದೆ. ಹೆಡ್ ಕಾನ್ಸ್ಟೇಬಲ್ ಮನೆ ಸಮೀಪವೇ ಇಸ್ಪೀಟ್ ಅಡ್ಡೆ ಇತ್ತು. ಧನೋಜಿ ಪಾಳ್ಯದಲ್ಲಿ ಇಸ್ಪೀಟ್ ಆಡ್ತಾ ಇದ್ದವರು ಈಗ ಅರೆಸ್ಟ್ ಆಗಿದ್ದಾರೆ. ಸಾರ್ವಜನಿಕರ ಒತ್ತಾಯದ ಮೇರೆಗೆ ಪೊಲೀಸರು ರೈಡ್ ಮಾಡಿದ್ರು. ದಾಳಿ ಸಂದರ್ಭದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಹಣ ಹಾಗೂ ಮೊಬೈಲ್ ಜಪ್ತಿ ಮಾಡಲಾಗಿದೆ. ಅಬಕಾರಿ ಇಲಾಖೆ ನೌಕರ ಯತೀಶ್, ಕೆನರಾ ಬ್ಯಾಂಕ್ ಸಿಬ್ಬಂದಿ ರವಿಕುಮಾರ್, ಹನುಮಂತರಾಜು, ರಂಗಸ್ವಾಮಿ, ಕೃಷ್ಣ ಅನ್ನೋರು ಇದೀಗ ಇಷ್ಟು ಜನರನ್ನ ಕೃಷ್ಣ ಅನ್ನೋರನ್ನು ಸೇರಿದಂತೆ ವಶಕ್ಕೆ ಪಡೆಯಲಾಗಿದೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇಸ್ಪೀಟ್ ಅಡ್ಡೆ ಮೇಲೆ ರೈಡ್ ಮಾಡಿದಾಗ ಇವೆಲ್ಲವೂ ಕೂಡ ನಿಷಿದ್ಧ ನಮ್ಮಲ್ಲಿ. ಬಟ್ ಅಲ್ಲೇ ಹತ್ತಿರದಲ್ಲೇ ಒಬ್ಬ ಪೊಲೀಸ್ ಆಫೀಸರ್ನ ಮನೆ ಕೂಡ ಇತ್ತಂತೆ. ಆದರೂ ಹೆದರಿಲ್ಲ, ಅಥವಾ ಅವ್ರಿಗೆ ಗೊತ್ತಿದ್ದು ಇವೆಲ್ಲವೂ ದಿನ ನಡೀತಾ ಇತ್ತ. ಒಂದಷ್ಟು ಜನಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಇವಾಗ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಅಲ್ಲಿದ್ದಂತಹ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಹಣ ಸೇರಿದಂತೆ ಕಾರ್ಡ್ಸ್ ಆಗಿರ್ಬೋದು, ಎಷ್ಟು ಜನ ಇದ್ರು ಎಲ್ಲರೂ ಒಳಗೆ ಜೀಪಿಗೆ ಎಳ್ಕೊಂಡು ಸ್ಟೇಷನಿಗೆ ಕರ್ಕೊಬಂದು ಕೂರಿಸಿದ್ದಾರೆ. ನೋಡಿ ಅಲ್ಲಿ ಅದಕ್ಕೊಂದು ಶೆಡ್ಡನ್ನೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದರೆ ಇಸ್ಪೀಟ್ ಆಡೋಕ್ಕೆ ಅಂತಲ್ಲ, ಯಾವುದಾದ್ರೂ ಈ ತೋಟದ ಮನೆ ಅಂತೆಲ್ಲ ರೆಡಿ ಇರುತ್ತಲ್ಲ, ಅಲ್ಲಿಗೆ ಒಂದು ಚಾಪೆ ಗೀಪೆ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಲ್ಲಿ ಇಸ್ಪೀಟ್ ಆಡ್ತಾ ಇದ್ರು. ತಣ್ಣಗೆ ಸುತ್ತಮುತ್ತ ಮರಗಳಿದ್ದಾವೆ. ನೋಡಿ ಅಲ್ಲಿ ಇಷ್ಟು ಜನ ಅಲ್ಲ, ಅವ್ರ ಹತ್ರ ಇದ್ದಂತಹ ಕಾರ್ಡ್ಸ್, ಹಣ, ಮೊಬೈಲ್ ಇವೆಲ್ಲವನ್ನು ಜಪ್ತಿ ಮಾಡಿದ್ದಾರೆ ಈಗ.